ಕಾಂಗ್ರೆಸ್ ಮನೆಯ ಡಿನ್ನರ್ ಮೀಟಿಂಗ್ ಗಾಳಿ ಬಿಜೆಪಿಗೂ ತಟ್ಟಿದಂತೆ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು. ಫೆಬ್ರವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಯ ವಿಚಾರ, ನಾಯಕರ ವಿಶ್ವಾಸವನ್ನ ಗಳಿಸಲು ವಿಜಯೇಂದ್ರ ಲಂಚ್ ಮೀಟಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಮಹತ್ವದ ಸಭೆ. ವಿಜಯೇಂದ್ರ ಸಭೆಯಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು, ಪ್ರಮುಖರು ಕೂಡ ಭಾಗಿಯಾಗಿದ್ದಾರೆ. ಸಭೆಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಆದರೆ ಇದು ಪಕ್ಷ ಸಂಘಟನೆಯ ಸಭೆ ಅಂತೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂತಹ ವಿಚಾರ, ಮುಂದಿನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಿಕ್ಕೆ ವರಿಷ್ಠರ ತೀರ್ಮಾನ, ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತಿನ ಈ ಲಂಚ್ ಮೀಟಿಂಗ್ ಇದೆಯಲ್ಲ, ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆಂದರೆ ಒಂದಷ್ಟು ಜನ ಭಿನ್ನಮತೀಯರು ಹೋಗಿ ವರಿಷ್ಠರಿಗೆ ದೂರು ಕೊಟ್ಟ ಬಳಿಕ ಅದರ ಬಿಸಿ ಈಗ ವಿಜಯೇಂದ್ರ ಅವರಿಗೆ ತಟ್ಟಿದಂತೆ ಕಾಣಿಸ್ತಾ ಇದೆ. ಹಾಸನ ಸಭೆಯ ಚುನಾವಣೆಯಾಗಿ ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ, ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು, ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾ ಇದೆ. ಭಿನ್ನಮತೀಯರ ಬಿರುಸಿನ ಚಟುವಟಿಕೆಯ ಬೆನ್ನಲ್ಲೇ ವಿಜಯೇಂದ್ರ ನಡೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದು ಹಿರಿಯರನ್ನ, ಮಾಜಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನನ ಅಥವಾ ತಮ್ಮ ಶಕ್ತಿ ಪ್ರದರ್ಶನದ ಒಂದು ವೇದಿಕೆನ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನಾಯಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ವಿಜಯೇಂದ್ರ ಅವರು ಲಂಚ್ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ ಅನ್ನೋದು ಈಗಿರುವಂತಹ ವಿಚಾರ. ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದು ಪಕ್ಷ ಸಂಘಟನೆಗಾಗಿ ನಡೀತಾ ಇರುವಂತಹ ಸಭೆ, ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳ ಚರ್ಚೆ ಆಗಲ್ಲ, ಶಕ್ತಿ ಪ್ರದರ್ಶನ ಆಗಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ. ಅದಕ್ಕೂ ಮೊದಲೇನೆ ಒಂದು ವಿಭಿನ್ನ ನಡೆಯನ್ನು ಈಗ ವಿಜಯೇಂದ್ರ ಅವರು ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಭಿನ್ನಮತೀಯರ ಬಿರುಸಿನ ಚಟುವಟಿಕೆಯ ಬೆನ್ನಲ್ಲೇ ವಿಜಯೇಂದ್ರ ಅವರ ಈ ನಡೆ ಹಿರಿಯರನ್ನ, ಮಾಜಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನನ ಅಥವಾ ಈ ಮೂಲಕ ಭಿನ್ನಮತೀಯರಿಗೆ ತಮ್ಮ ಶಕ್ತಿ ಪ್ರದರ್ಶನವನ್ನೇನಾದರೂ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರಾ, ಹೇಗೆ ಅಂತ ಹೇಳಿ? ಪ್ರೇಮ್, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರ, ಮಾಜಿ ಪರಿಷತ್ ಸದಸ್ಯರ ಸಭೆ ಆರಂಭ ಆಗಿದೆ. 120ಕ್ಕೂ ಹೆಚ್ಚು ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಪರಿಷತ್ ಸದಸ್ಯರು ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿ 2 ವಿಚಾರ. ಒಂದು, ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, BBMP ಚುನಾವಣೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೋಬೇಕು. ಇನ್ನೊಂದು, ರಾಜ್ಯಾಧ್ಯಕ್ಷರ ಚುನಾವಣೆ ಬರ್ತಾ ಇದೆ. ಹಾಗಾಗಿ ತಾವೇ ಮುಂದುವರಿಬೇಕು ಅಂತ ಈಗಾಗಲೇ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿ ಬಂದವರೆ. ಈ ಹಿನ್ನೆಲೆಯಲ್ಲಿ ಈ ಮಾಜಿಗಳ ಒಂದ್ ರೀತಿಯಲ್ಲಿ ವಿಶ್ವಾಸ ಗಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ವಿಶ್ವಾಸ ಗಳಿಸ್ಕೊಳ್ಳುವ ಮೂಲಕ ಬಲ ಪ್ರದರ್ಶನಕ್ಕೂ ಕೂಡ ಇದು ವೇದಿಕೆ ಹಾಕೊಟ್ಟಂತಾಗುತ್ತೆ. ಯತ್ನಾಳ್ ತಂಡ ಈಗಾಗಲೇ 2 ಬಾರಿ ಹೋಗಿ ದೂರು ಕೊಟ್ಟಾಗಿದೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಪಟ್ಟಿರ್ದಿದೆ. ಹಾಗಾಗಿ ಅವ್ರಿಗೂ ಕೂಡ ಇದು ಒಂದ್ ರೀತಿಯಲ್ಲಿ ಈ ಸಭೆ ಕೌಂಟರ್ ಅಂತಾನೆ ಚರ್ಚೆ ನಡೀತಾ ಇದೆ. ಈ ಒಂದು ಸಭೆ ಮೂಲಕ ತಾವು ಸೇಫ್ ಅನ್ನುವಂತಹ ಒಂದು ಸಂದೇಶ ರವಾನೆ ಮಾಡುವಂತದ್ದು, ತಮ್ಮ ಪರ ತುಂಬಾ ಜನ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಅನ್ನುವಂತ ಸಂದೇಶ ಹೈಕಮಾಂಡ್ಗೂ ಕೂಡ ರವಾನೆ ಮಾಡುವಂತ ಒಂದು ಪ್ರಯತ್ನ. ಜೊತೆಗೆ ಸಭೆ ನಂತರ ಭೋಜನ ಕೂಟ ಕೂಡ ಆಯೋಜನೆ ಮಾಡಿದ್ದಾರೆ. ಎಲ್ಲಿ ಯಾವ ರೀತಿ ಕಾಂಗ್ರೆಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಚರ್ಚೆ ನಡೀತಾ ಇದೆ, ಆ ರೀತಿ ಈಗ ವಿಜಯೇಂದ್ರ ಅವರು ಭೋಜನ ಕೂಟ ಮತ್ತು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಇದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಸಭೆಗೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಪುತ್ರನ ಸಾರಥ್ಯ ಮುಂದುವರಿಬೇಕು, ಪಕ್ಷದಲ್ಲಿ ಮುಂದಿನ 3 ವರ್ಷ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಿಜೆಪಿ ತರಬೇಕು ಅನ್ನುವಂತ ಲೆಕ್ಕಾಚಾರ. ಆ ಹಿನ್ನೆಲೆಯಲ್ಲೇ ಈ ಎಲ್ಲ ಕಸರತ್ತುಗಳು ನಡೀತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.